ಹಾಯ್ ಹಲೋ ಫ್ರೆಂಡ್ಸ್, ನಾನು ರಜಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಇದು ಬಂದು 2023ರಲ್ಲಿ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿರೋವಂಥ ವಿಡಿಯೋ ಇದು. ಸೊ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಚೆನ್ನಾಗೇ ಮಾಡ್ತಾರೆ. ಹಾಗೆ ಸಹ ನಮ್ಮ ಮನೇಲೂ ಸಹ ವರ್ಷವೂ ಸಹ ನಾವು ವರಮಹಾಲಕ್ಷ್ಮಿ ಮಿಸ್ ಮಾಡ್ದೇ ಮಾಡ್ತೀವಿ. ಇದೊಂದೇ ಹಬ್ಬ ತುಂಬ ಜೋರಾಗಿ ಮತ್ತು ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಹಬ್ಬನ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ವರ್ಷವೂ ಲಕ್ಷ್ಮಿ ಕೂರಿಸ್ಕೊಂಡು ಬರ್ತಿದ್ದೀವಿ. ಸೊ ಲಕ್ಷ್ಮಿ ಹಿಂದೆ ಇರೋ ಡೆಕೋರೇಷನ್ ಬಗ್ಗೆ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್. ಅದು ವರ್ಷವೂ ಸಹ ನಾವು ಚೇಂಜ್ ಮಾಡಿ ಡೆಕೋರೇಷನ್ ಮಾಡ್ತೀವಿ. ಒಂದು ವರ್ಷ ಮಾಡಿದ ಡೆಕೋರೇಷನ್ನ ನಾವು ನೆಕ್ಸ್ಟ್ ಇಯರ್ ಮಾಡಲ್ಲ. ಬೇರೆ ಬೇರೆ ಥರ ಇರಬೇಕು ಅನ್ನೋ ಪ್ಲ್ಯಾನಿಂಗಲ್ಲೇ ಸಹ ನಾವು ಡೆಕೋರೇಷನ್ ಮಾಡ್ತೀವಿ. ಈ ವರ್ಷವೂ ಸಹ ಬೇರೆ ಥರ ಡಿಫ್ರೆಂಟಾಗೇ ಇರಬೇಕು ಅಂತಲೇ ಕ್ರೀಮ್ ಕಲರ್ ಸ್ಕ್ರೀನ್ ಎಲ್ಲ ಬಿಟ್ಟು ಅದಕ್ಕೆ ಪ್ಲ್ಯಾಸ್ಟಿಕ್ಕು ಫ್ಲವರ್ಸ್ ಇರ್ಬೋದು, ಲೀವ್ಸ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದೀವಿ. ಬಟ್ ತುಂಬ ಚೆನ್ನಾಗೇ ಬಂತು. ಮೊದಲು ಮಾಡಬೇಕಾದ್ರೆ ಬರುತ್ತೋ ಇಲ್ಲವೋ ಅನ್ನೋ ಕನ್ಫ್ಯೂಸನಲ್ಲೇ ಮಾಡಿದ್ರು. ಬಟ್ ಅದಾದಮೇಲೆ ಎಂಡ್ ಆಫ್ ದ ಡೇ ಅದು ತುಂಬ ಚೆನ್ನಾಗೇ ಬಂತು ಫ್ರೆಂಡ್ಸ್. ನನ್ನ ಹಸ್ಬೆಂಡೇ ಸಹ ಇದೆಲ್ಲ ಮಾಡಿದ್ದು. ಅವರೇ ಸಹ ವರ್ಷವೂ ಇದೇ ಥರ ಇರಬೇಕು ಅಂತಲೇ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಮಾಡ್ತಾರೆ. ಸ್ಯಾರಿ ಉಡ್ಸೋದ್ರವಿಂದ ಹಿಡ್ದು ಲಕ್ಷ್ಮಿಗೆ ಕಳಶ ತುಂಬೋದ್ರವಿಂದ ಹಿಡ್ದು ಪ್ರತಿಯೊಂದು ನನ್ನ ಹಸ್ಬೆಂಡೇ ಮಾಡ್ತಾರೆ ಫ್ರೆಂಡ್ಸ್. ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗೆ ಈ ಥರ ಡೆಕೋರೇಷನ್ ಎಲ್ಲ ಅಷ್ಟಾಗಿ ಪ್ಲ್ಯಾನಿಂಗ್ ಇರಲ್ಲ. ಸೊ ಹಾಗಾಗಿ ಅವರೇ ತುಂಬ ಚೆನ್ನಾಗಿ ಇದೇ ಥರ ಇರಬೇಕು ಅಂತಲೇ ಪ್ಲ್ಯಾನಿಂಗ್ ಮಾಡ್ತಾರೆ. ಸೊ ಆ ದಿನ ಫುಲ್ಲು ಅವ್ರದ್ದೇ ಆಗಿರುತ್ತೆ. ಫುಲ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿ ಅದು ಕೊನೆಗೆ ಚೆನ್ನಾಗಿ ಅದು ಬರೋವರೆಗೂ ಸಹ ಅವರು ಬಿಡಲ್ಲ. ಸೊ ಅಷ್ಟು ಶ್ರದ್ಧೆಯಿಂದ ಎಂಡ್ ಆಫ್ ದ ಡೇ ಈ ಥರ ಡೆಕೋರೇಷನ್ನ ಅವರು ನಮಗೆ ಕೊಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.